ಎಲ್ಲರಿಗೂ ನಮಸ್ಕಾರ. ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈಯ ರಂಗೇಶ್ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಕೀರ್ಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ನೂತನ ಕಚೇರಿಯನ್ನು ಪಾವಗಡ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿದರು. ನಮಗೆ ಸಂಬಂಧ ಇನ್ನೂ ಜಾಸ್ತಿ ಕಸಿಕೊಂಡಿರೋದೇನೆಂದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಆಗಿರೋ ಕಾಲೇಜು, ಅದರಿಂದ ತುಂಬಾ ಸಂತೋಷ ಆಗ್ತದೆ. ಅವರು ಅವತ್ತಿನ ಕಾಲದಲ್ಲಿ ರಂಗೇಶ್ ಶೆಟ್ಟಿ ಅವರಿಗೆ ಆ ರಿಕ್ವೆಸ್ಟ್ ಮಾಡಿ ನಮ್ಮ ಫಾದರ್ ಕೇಳ್ಕೊಂಡಾಗ ಪಾಪ ಅವರು ದಾನವಾಗಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ನನ್ನ ಆಪ್ತರು ಇಲ್ಲಿ ದಿನ ಬೆಳಗಾದ್ರೆ ಹಿಂದಿರ್ತಾರೆ, ಹಿಂದೆ ಮುಂದೆ ಪಕ್ಕ ಎಲ್ಲ ಅವರೇ ಏನಪ್ಪ ಅವರು. ಹೀಗಾಗಿ ಏನೇ ಡಿಮ್ಯಾಂಡ್ ಇಟ್ಟಿದ್ರು ನಾನು ಪೂರೈಸಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಬೆಳಿಗ್ಗೆ ಕರೆಕ್ಟ್ ಟೈಮ್ ಬರ್ತಿದೆ ಅಂತ ತಪ್ಪು ಅರ್ಥೈಸ್ಕೋಬೇಡಿ. ಅಲ್ಲಿ ಗೋವಿ ಜನಾಂಗದ ಸ್ವಾಮೀಜಿ ಬಂದಿದ್ದರು. ಆಮೇಲೆ ನಮ್ಮ KSRTC ನಿಗಮದ ಅಧ್ಯಕ್ಷರು, ಗುಬ್ಬಿ ಶಾಸಕರು ಬರ್ತಾರೆ, ರೈಲ್ವೆ ಮಿನಿಸ್ಟರ್ ಬರ್ತಾ ಇದ್ದಾರೆ. ನನ್ನ ಕನಸಿನ ಪ್ರಾಜೆಕ್ಟ್ ಅದು. ರಾಯದುರ್ಗ ತುಮಕೂರು ರೈಲ್ವೆ ಮಿನಿಸ್ಟರ್ ಬಂದಾಗ ನಾನು ಇದ್ದು ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು 1.5-2 ವರ್ಷದೊಳಗಡೆ 100% ನಮ್ಮ ರೊಕ್ಕಕ್ಕೆ ಬರ್ಬೇಕು ಟ್ರೈನ್. ಈಗೇನು ದೊಡ್ಡ ಹಳ್ಳಿಗೆ ತಂದಿದ್ದೀವಿ, ನಾನು MLA ಆಗಿದ್ದ ಮುಂಚೆ ತಂದೆ ಟ್ರಯಲ್ ಮಾಡಿದ್ವಿ. ಈಗ ಅತಿ ಶೀಘ್ರದಲ್ಲಿ ನಮ್ಮ ದೊಡ್ಡಹಳ್ಳಿ ಟು ತಿರುಪತಿ ಪ್ರತಿದಿನ ರೆಗ್ಯುಲರ್ ಟ್ರೈನ್ನ ಬಿಡೋ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು. ಹಾಗಾಗಿ ನಿಮ್ಮ ಬೇಡಿಕೆಗಳೆಲ್ಲ ಹಂತವಾಗಿ ಈಡೇರಿಸ್ತೀನಿ ಅಂತ ಇದ್ಮೇಲೆ ಯಾರು ತಪ್ಪಾಗಿ ತಿಳ್ಕೋಬಾರ್ದು ಅಂತ ಹೇಳಿ ಇನ್ನೇನು ಅವರು ಮದ್ಗಿರಿ ಬಿಟ್ಟಿದ್ದಾರಂತೆ. ಇನ್ನೊಂದು ಕಾರ್ಯಕ್ರಮಕ್ಕೂ ನೋಡಿ ನಮ್ಮ ರೊಪ್ಪದ ಲೀಡರ್ ಇಬ್ಬರು ಇಲ್ಲೇ ಕಾಲ್ಕೊಂಡಿದ್ದಾರೆ ರೊಪ್ಪದಲ್ಲಿ. ಹಾಗಾಗಿ ಅಲ್ಲೂ ಹೋಗಿ ಬರ್ತೇನೆ. ನಿಮ್ದೇನಾಯ್ತು ನಾನು ಏನೇನು ಹೇಳ್ತಿರೋ ಎಲ್ಲ ನಾನು ಪರಿಗಣನೆಗೆ ತಗೊಂಡು ನಿಮಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಯಾಕಂದರೆ ನಮ್ಮ ಪಾವಗಡದವರು ಬರದ ನಾಡಲ್ಲಿರ್ಬೋದು, ಗ್ರಾಂಡ್ ಏರಿಯಾದಲ್ಲಿ ಇರ್ಬೋದು, ಅತಿ ಬುದ್ಧಿವಂತರಂತ ತೋರಿಸ್ಕೊಟ್ಟಿದ್ದಾರೆ ಪಾವಗಡದವರು. ಯಾಕಂದರೆ ಒಳ್ಳೊಳ್ಳೆ ಸ್ಥಾನಮಾನ KS ಆಫೀಸರ್ಸು, RTOs, ಇನ್ಸ್ಪೆಕ್ಟರ್ಸು ಎಲ್ಲ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ. ಪ್ರಿನ್ಸಿಪಾಲ್ಸ್ ಇದ್ದಾರೆ, ಎಷ್ಟೋ ಕಡೆ ಒಳ್ಳೊಳ್ಳೆ ಉನ್ನತ ಮಟ್ಟದ ಹುದ್ದೆಗಳಲ್ಲಿದ್ದಾರೆ. ನನ್ನನ್ನು ಆಯ್ಕೆ ಮಾಡಿದರೆ ಒಬ್ಬ ಯುವಕ ಅಂತೇಳಿ ನಾನು ನಿಮ್ಮೆಲ್ಲರ ಪರ ಗಟ್ಟಿ ಧ್ವನಿ ಎತ್ತಿ ನಿಮ್ಮೆಲ್ಲರ ಪರ ಇರ್ತೀನಿ. ಆಮೇಲೆ ನಿಮ್ಮ ಕಾಲೇಜಿನ ಏನು ಇವಾಗ ಇದು ಡಿಮ್ಯಾಂಡ್ಸ್ ಆಯಿತು, ನಿಮ್ಮ ಏನಿದ್ರು ಅಂಥದ್ದು ಮಾಡ್ಕೊಡ್ತೀನಿ. ಈ ಹಳೇ ವಿದ್ಯಾರ್ಥಿಗಳೇನಾದರೆ ನೋಡಿ ಅಪರೂಪಕ್ಕೆ ಸೇರ್ಕೊಂಡ್ರೆ ಒಂಥರ ಇರುತ್ತೆ. ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಈಗ ತಾತ್ಕಾಲಿಕವಾಗಿ ಸೇರೋದು ಏನೋ ಕಾಟಾಚಾರಕ್ಕೆ ಆಗಬಾರ್ದು. ಇದು ಪಟ್ಟು ಹಿಡಿದು ನಮ್ಮ ತಿಪ್ಪೇಸ್ವಾಮಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಅದು ನಂಬಿಕೆ ಇದೆ. ನೀವು ಇದೇ ಕಾಲೇಜಲ್ಲಿ ಓದಿ ಪ್ರಿನ್ಸಿಪಾಲ್ ಆಗಿದ್ದೀರಾ, ಇನ್ನೂ ಸಹ ಎಲಿಜಿಬಲ್ ಇದ್ದಾರೆ. ಈಗ ಈ ಕಾಲೇಜಿನ ಬಗ್ಗೆ ತಿಪ್ಪೇಸ್ವಾಮಿ ನಿಮ್ಮೆಲ್ಲರಿಗಿಂತ ಹೆಚ್ಚಿನದಾಗಿ ದಿನ ಹೇಳ್ತಾನೆ ಇರ್ತಾನೆ. ಯಾಕಂದರೆ 1 hour ಆದರೂ ಭೇಟಿ ಮಾಡ್ತೀವಿ, ಬರ್ತಾ ಇಲ್ಲ ಹೋಗ್ತಾ ಎಲ್ಲ ಹೇಳ್ತಾ ಇರ್ತಾರೆ. ನ್ಯಾಕಂಪಿ ಬರೋ ಸಮಯದಲ್ಲೂ ಸಹ ಕಾರ್ ರೋಡ್ ಹಾಕ್ಬೇಕಂದ್ರು, ಬೋರ್ವೆಲ್ ಕೇಳಿದ್ರು. ಈಗ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ 4,85,00,000 ಕಾಮಗಾರಿ ಬುದ್ಧಿ ಪೂಜೆ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಇನ್ನು ಆಡಿಟೋರಿಯಂ ಅಂಡ್ ಏನೇನಕ್ಕೆ ಲೈಬ್ರರಿದು 3 ರೂಮ್ಗಳು, ಆಮೇಲೆ ಪಕ್ಕದಲ್ಲೇ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ರೆಡಿ ಆಗಿರ್ಬೇಕು. ಅದು ಆಗಿರ್ಬೇಕಲ್ಲ. ನೀವು ಒಂದು ಲೆಕ್ಕ ಮಾಡಿಕೊಟ್ಟಿದ್ದಾರೆ. ಅವರು ಸಹ ಈ ಕಾಲೇಜಿನ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಈ ಕಾಲೇಜಿಗೆ ಏನೇನು ಸೌಲಭ್ಯಗಳು ಬೇಕಾಗ್ತಾವೋ ಎಲ್ಲ ಸೌಲಭ್ಯಗಳು ನಾವೆಲ್ಲ ನಿಮ್ಮೊಂದಿಗೆ ಇರ್ತೀವಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಹಾಗೂ ಗೌರವಾನ್ವಿತ ಶಾಸಕರು ನಮಗೆ ಬೆನ್ನೆಲುಬಾಗಿರೋದ್ರಿಂದ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ನಮ್ಮ ಕಾಲೇಜು ಪಾವಗಡದ ಕಾಲೇಜು ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆಯುವಂತ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮಕ್ಕಳು ನಮ್ಮ ಮುಂದಿನ ಜನರೇಷನ್ ಆಗೋದು ಬೇಡ. ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಏನೇನು ಅವಶ್ಯಕತೆ ಇದೆ, ಬೇಸಿಕ್ ಕಮ್ಯುನಿಟೀಸು ಅವೆಲ್ಲನೂ ಪೂರೈಸ್ತೀವಿ. ನಮ್ಮ ಕೈಲಾದಷ್ಟು ನಾವೆಲ್ಲರೂ ಜೊತೆಗೂಡಿ ಮಾಡೋಣ. ನಮ್ಮ ಕಾಲೇಜು ಅಂದರೆ ಅಟ್ಲೀಸ್ಟ್ ತುಮಕೂರು ಜಿಲ್ಲೆಯಲ್ಲಿ ಒಂದು ಉನ್ನತ ಕಾಲೇಜ್ ಆಗಬೇಕು ಅನ್ನೋದು ನನ್ನ ಆಶಯ. ಆ ಆಶಯಕ್ಕೆ ನಾವೆಲ್ಲರೂ ಸಹ ಸ್ಪಂದಿಸೋಣ. ದೇವರು ನಮಗೆಲ್ಲರೂ ಕೊಟ್ಟಿದ್ದಾರೆ. ಈಗ ಏನಾದರೂ ಸಹ ನಾವು ಮಾಡ್ಬೋದು. ಯಾಕೆಂದರೆ ಕೆಲವು ದುಡ್ಡು ಕೊಡ್ಬೋದು, ಕೆಲವು ರೆಕಮೆಂಡೇಶನ್ಸ್ ಅನ್ನು ಎಲ್ಲಾದರೂ ಸಹ ಯಾವ ಲೆವೆಲ್ಗೋದ್ರೂ ಸಹ ನಾವು ಇವತ್ತು
ಸರ್ಕಾರದ ಮಟ್ಟದಲ್ಲಿ ಮಾಡಿಸ್ಕೊಳ್ಳುವಂತ ಶಕ್ತಿ. ವಿಶೇಷತೆ ಅಂತಂದ್ರೆ ಹೋಗ್ಬೇಕಾದ್ರೆ ನನಗೆ ಹೇಗೆ ಅಂತಂದ್ರೆ ಭಯಂಕರ ಜ್ಞಾಪಕ ಶಕ್ತಿ ಇದೆ, ಆದರೆ ಯಾವುದು ತಲೆಯಲ್ಲಿ ತುಂಬಿಕೊಳ್ಳಲ್ಲ, ಬಿಡ್ತೀವಿ. ಆಗಿದ್ದಾಗ ಸಹಿತ ಮೈಕಲ್ ಒಂದು ಮಾತು ಹೇಳ್ತಾ, ಮೈಕಲ್ ಮತ್ತೆ ಇಬ್ಬರು ಹೋಗ್ತಾ ಒಂದು ಮಾತು ಹೇಳಿದ್ರು, ಸರ್ ನ್ಯಾಕ್ ಮುಗೀತು, ಇಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತ ಹೇಳಿ ನೀವು ಅನ್ಕೋಬೇಡಿ, ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರಿ ಅಂತ ಹೇಳಿದ್ರು. ಆ ಮಾತು ಉಳಿಸ್ಕೊಂಡಿದ್ದಾರೆ, ಅವರಿಗೆ ನಾನು ಮತ್ತೆ ಆಭಾರಿಯಾಗಿರ್ತೇನೆ. ನೆಕ್ಸ್ಟ್ ತಿಪ್ಪೇಸ್ವಾಮಿ ಅವರು ಮತ್ತೆ ಚಿನ್ನವೆಂಕಟರಪ್ಪ ಅವರು ಎಷ್ಟು ಕಾಳಜಿ ಇದೆ ಅಂತಂದ್ರೆ, ಬಹುಶಃ ತಿಪ್ಪೇಸ್ವಾಮಿ ಸಿಗ್ತಾ ಇರ್ತಾರೆ, ಇಲ್ಲೇ ಓಡಾಡ್ಕೊಂಡಿರ್ತಾರೆ. ಶಿಷ್ಯ ಕಣ್ಮುಂದೆ ಬೆಳೆದಿರ್ತಕ್ಕಂತಹ ಶಿಷ್ಯ, ಬಟ್ ಪಕ್ಕದಲ್ಲಿರ್ತಕ್ಕಂತಹ ಘಟಾನುಘಟಿ ಹಾಗಲ್ಲ, ಹೋಲಿಸ್ಕೊಳ್ಳೋಕೆ